welcome back to my new vlog guys. ಒಂದು ಸ್ವೀಟ್ ಮಾಡ್ತಾ ಇದ್ದಾರೆ. ನನಗಂತೂ ಮಾಡಕ್ ಬರಲ್ಲ ಗೈಸ್. ಅವ್ರು ಹೆಂಗ್ ಮಾಡ್ತಾರೆ ಏನ್ ಮಾಡ್ತಾರೆ ಅಂತ ನೋಡೋಣ ಬನ್ನಿ ಗೈಸ್. ಏನು ಸ್ಪೆಷಲ್ ಅಂದರೆ ಏನು ಸ್ವೀಟ್ ಅಂದರೆ ಕಾಯಿ ಮಿಠಾಯಿ ಮಾಡ್ತಾ ಇದ್ದಾರೆ. ಆಲ್ರೆಡಿ ನಾನು ಮತ್ತೆ ಕಾಯಿ ತುರಿದ್ಬಿಟ್ಟಿದ್ದಾರೆ ಗೈಸ್. ಇವಾಗ ಅದನ್ನು ಮಿಕ್ಸಿ ಮಾಡಬೇಕಂತೆ. ಸೊ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಇಟ್ಟಿದ್ದಾರೆ. ಸೊ ನಾನು ಇವಾಗ ಅದನ್ನು ಮಿಕ್ಸಿ ಮಾಡಿ ಅವರಿಗೆ ಕೊಡಬೇಕು. ಮತ್ತು ಇದಾದಮೇಲೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತಾರೆ ಅಂತ ತೋರಿಸ್ತೀನಿ. ಓಕೆನಾ ಗೈಸ್? ಮಿಕ್ಸಿ ಎಲ್ಲ ಮಾಡಾಯಿತು. ಮತ್ತು ನೆಕ್ಸ್ಟ್ ಏನೇನು ಇಂಗ್ರೀಡಿಯೆಂಟ್ಸ್ ಇದೆ? ಸಕ್ಕರೆ ಪೌಡ್ರು, ಏಲಕ್ಕಿ ಪೌಡ್ರು, ತುಪ್ಪ, ಅಷ್ಟೇ. ಸಕ್ಕರೆ ಪೌಡ್ರು, ಏಲಕ್ಕಿ ಪೌಡ್ರು, ತುಪ್ಪ. ನೆಕ್ಸ್ಟು ಸ್ಟಾರ್ಟ್ ಮಾಡೋಣ ಬನ್ನಿ. ಈಗ ಒಂದು ಬಾಣಲೆಗೆ ಕೊಬ್ಬರಿ ತುರಿ, ಸಕ್ಕರೆ ಪೌಡ್ರು, ಏಲಕ್ಕಿ ಪೌಡ್ರು ಇಷ್ಟನ್ನು ಹಾಕಿ ಚೆನ್ನಾಗಿ ಬಾಡಿಸೋದು. ಸಿಂಪಲ್ ರೆಸಿಪಿ ಅಲ್ವಾ ಇದು? ಸಿಂಪಲ್, ದಿಢೀರಂತ ಮಾಡ್ಬೋದು. ತುಪ್ಪ ಏನು ಇದ್ರೊಳಗಡೆ ಮಿಕ್ಸ್ ಮಾಡಂಗಿಲ್ಲ? ಸ್ವಲ್ಪ ಹಾಕ್ಬೇಕು, ಟೇಸ್ಟ್ಗೋಸ್ಕರ ತುಪ್ಪ ಹಾಕಬೇಕು. ಹಾಕು. ಈಗ ಒಂದೆರಡು ಸ್ಪೂನ್ ತುಪ್ಪವನ್ನು ಹಾಕಬೇಕು, ಮತ್ತೆ ಬಾಡಿಸ್ಬೇಕು. ಜಸ್ಟ್ ಇವತ್ತಿಗೋಸ್ಕರ ಸುಮ್ಮನೆ ರೆಸಿಪಿನ ಟ್ರೈ ಮಾಡೋಕ್ಕೋಸ್ಕರ ಒಂದೇ ಒಂದು ಕಾಯಿನ ಮಾಡಿರೋದು. ಕೊಬ್ಬರಿಲಿ ಮಾಡ್ತಾರೆ, ಮಾಡ್ಬೋದು, ಕಾಯಲ್ಲೂ ಮಾಡ್ಬೋದು, ಕಾಯಿ ತುರಿಯಲ್ಲೂ ಮಾಡ್ಬೋದು. ಇದು ಈ ಥರ ಅಂಟಬೇಕು. ಸಕ್ಕರೆ ಪಾಕ ಗಟ್ಟಿ ಬಂದಮೇಲೆ ಅದನ್ನು ಅದು ಅಂಟಬೇಕಲ್ವಾ? ಅಂಟ ಥರ ಬಂದಮೇಲೆ ಆಗಿದೆ ಅಂತ. ಇವಾಗಿದು ಆಗಿದೆ. ಆದಮೇಲೆ ಅವಾಗ ಅದು ಬಂದಿದೆ. ಮಿಠಾಯಿ ಚೆನ್ನಾಗಿ ಪೀಸ್ ಮಾಡ್ತೀವಿ. ಇವಾಗ ಇದಾಗಿದೆ. ಇದನ್ನು ತೆಗೆದ್ಬಿಟ್ಟು ಇದನ್ನು ಒಂದು ತಟ್ಟೆಗೆ ತುಪ್ಪ ಹಾಕಿ ಒಂದು ತಟ್ಟೆಗೆ ತುಪ್ಪ ಹಚ್ಬಿಟ್ಟು ಇದನ್ನು ಈ ಬಾಣಲೆಯಲ್ಲಿರೋದನ್ನ ಕೊಬ್ಬರಿ ಕಾಯೆಲ್ಲ ಹುರಿದಿರೋದನ್ನೆಲ್ಲ ಇದಕ್ಕೆ ಹಾಕಿ ಇದನ್ನು ಈಗಲೇ ಪೀಸ್ ಕೂದ್ಬಿಟ್ಟು ಚಾಕುನಲ್ಲಿ ಇಟ್ಟು ಚಾಕುಲಿ ಕುಯ್ದ್ಬಿಟ್ಟು ಚಾಕುನಲ್ಲಿ ಕೂದಿಡಬೇಕು. ಎಷ್ಟು ನಿಮಿಷ ಆದಮೇಲೆ ಒಡ್ಕೊಂಡು ಹೋಗ್ತದೆ. ಬಿಸಿಲೇ ಕೊಯ್ದ್ಬಿಟ್ಟು ಇಡಬೇಕು. ಬಿಸಿಲೇ ಇದನ್ನು ಪೀಸ್ ಮಾಡಿಟ್ರೆ ಅದು ಪೀಸ್ ಕರೆಕ್ಟಾಗಿ ಬರುತ್ತೆ, ಶೇಪ್ ಕರೆಕ್ಟಾಗಿ ಬರುತ್ತೆ. ಫಿಫ್ಟೀನ್ ಮಿನಿಟ್ಸ್ಗಿಂತ ಜಾಸ್ತಿನೇ ಆಗಿದೆ ಗೈಸ್. ಬರ್ತಾ ಇದೆ ಇವಾಗ. ಬರ್ತಾ ಇದಲ್ವಾ ಪೀಸು? ತುಂಬ ಚೆನ್ನಾಗಿ ಬರ್ತಾ ಇದೆ ಪೀಸು. ಫೈನಲಿ ಮಾಡಾಯ್ತು ಗೈಸ್. ಪೀಸ್ ಎಲ್ಲ ಚೆನ್ನಾಗಿ ಬಂದಿದೆ. ಇವಾಗ ಟೇಸ್ಟ್ ಮಾಡಿ ನೋಡಬೇಕು. ನೋಡೋಣ ಬನ್ನಿ ಹೆಂಗಿದೆ ಅಂತ. ಫಸ್ಟ್ ನೀನೇ ಟೇಸ್ಟ್ ಮಾಡತ್ತೆ. ನೋಡಾಯ್ತು, ನಾನು ತಿಂದೆ. ತಿಂದ್ರಾ? ಸಕ್ಕತ್ತಾಗಿದೆ. ಸ್ವೀಟ್ ಎಲ್ಲ ಕರೆಕ್ಟಾಗಿದೆ. ಮತ್ತು ತುಪ್ಪ ಹಾಕಿ ಗೈಸ್. ತುಪ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ.
ಪೀಸ್ ಮಾತ್ರ ಸಕದ ಬಂದಿದೆ ಎಲ್ಲ ಚೆನ್ನಾಗಿದೆ. ಟೇಸ್ಟು ತುಂಬ ಚೆನ್ನಾಗಿದೆ. ಮಾಡಿದವ್ರಿಗೆ ತುಂಬ ಥ್ಯಾಂಕ್ಸ್. ಟೇಸ್ಟು ತುಂಬ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿ ಬಂದೈತೆ. ಅಮ್ಮ ತಿಂತಾರೋ ಇಲ್ವೋ ಸರ್. ನಮ್ಮ ಅಕ್ಕನ ಕೊಡೋಣ, ನಮ್ಮ ಅಕ್ಕ ನೋಡೋಣ ಏನಂತ ಹೇಳುತ್ತೆ. ಮಾಮೂಲು ಕೊಡು. ತಗೋ ಹೇಳು ಹೆಂಗಿದೆ, ಹೆಂಗೆ ಬಂದೈತೆ? ಜ್ವರ ಹೇಳು. ಚೆನ್ನಾಗಿದೆ. ಚೆನ್ನಾಗಿ ಬಂದೈತಾ? ಚೆನ್ನಾಗಿದೆಯಾ? ನಮ್ಮ ಅಮ್ಮ ಕೊಟ್ಬಿಟ್ಟು ಟೇಸ್ಟ್ ಹೆಂಗಿದೆ ಕೇಳೋಣ. ಮಾಮ ಮಾಮ, ನಮ್ಮ ಮಾಮ ಮಲ್ಕೊಂಬಿಟ್ಟವ್ರೆ. ಆಯ್ತು ಇವಾಗ ಎಲ್ಲ ಏನಾಯ್ತು? ನಂದು ರೆಸಿಪಿ ಟೇಸ್ಟ್ ಹೆಂಗೈತೆ ಹೇಳ್ಬೇಕೀಗ. ಟೇಸ್ಟು ಸ್ವಲ್ಪ ಹುಳಿ ಐತೆ. ಇನ್ನು ತಿಂದೇ ಇಲ್ಲ. ಅದನ್ನೆಲ್ಲ ಹಾಕ್ತಾರಾ? ಮಾಡಿ ಸುಮ್ಮನೆ ತಿನ್ನಮ್ಮ ನೀವು. ಚೆನ್ನಾಗಿ ಸ್ವಲ್ಪ ಸಿಹಿ ಜಾಸ್ತಿ ಆಗಿದೆ. ಸ್ವಲ್ಪ ಅಂದರೆ ನಿಮಗೆ ಸ್ವೀಟ್ ಜಾಸ್ತಿ ಐತೆ, ನಮಗೆ ಕರೆಕ್ಟಾಗಿದೆ ಗೈಸ್. ಬಿಕಾಸ್ ಅವರು ಸ್ವೀಟ್ ಜಾಸ್ತಿ ತಿನ್ನಲ್ಲ, ಹಾಗಾಗಿ ಅವ್ರಿಗೆ ಸ್ವೀಟ್ ಜಾಸ್ತಿ ಇದೆ, ನಮಗೆ ಕರೆಕ್ಟಾಗಿದೆ. ಸೊ ಐತೆ ಅಂತ ಹೇಳೋಕೆ ಸಮರ್ಥ ಹೇಳ, ಸೂಪರ್ ಅಂತ ಸುಮ್ಮನೆ ತಿಂದು ಹೇಳ್ತೀನಿ. ಹಾಂ ಹೆಂಗಿದೆ? ಟೇಸ್ಟ್ ಚೆನ್ನಾಗಿದೆ, ಮತ್ತೆ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಹಾಂ ಅದಕ್ಕೋಸ್ಕರ ಚೆನ್ನಾಗಿದೆ, ಸೂಪರ್ ಆಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಅದರ ಕೋಕೋನಟ್ಟಿಂದ ಮಾಡಿದ್ದಾರೆ, ಹಾಂ ಅದ್ರ ಸಖತ್ತಾಗಿದೆ, ಇಷ್ಟು ಹೇಳಕ್ ಇಷ್ಟಪಡ್ತೀನಿ.